ಈ ವರ್ಷಕ್ಕೆ ಮಾತ್ರ ನಾವು ಏನು ತಗೊಳ್ತಾ ಇಲ್ಲ. ಅದನ್ನು ತುಂಬ ಜನರು ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದರೆ ಯೂಶ್ವಲಿ ಪಾಪ ಬಡವರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋರೇ ಫೇಲ್ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸೋದ್ರಿಂದ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಒಂದು ಭಾಗ ಆದರೆ ಇದನ್ನು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಆರ್ಥಿಕವಾಗಿ ಅವ್ರಿಗೆ ಫ್ರೀಡಮ್ ಇರುತ್ತೆ, ಮನೆಯಲ್ಲಿ ಪ್ರೆಷರ್ ಇರೋದಿಲ್ಲ, ಆರ್ಥಿಕ ಪ್ರೆಷರ್ ಇರೋದಿಲ್ಲ, ಆರಾಮಾಗಿ ಹೋಗಿ ಎಕ್ಸಾಮ್ ಕಟ್ಕೊಳ್ಳೋದು. ಇದ್ರ ಜೊತೆಗೆ ನಾವೀಗಾಗಲೇ ರೆಮಿಡಿಯಲ್ ಕ್ಲಾಸಸ್ ಅಂದರೆ ಅವ್ರಿಗೆ ಬೆಳಗ್ಗೆ ನಾನು ಅವತ್ತು ಹೇಳಿದೆ ಗೊತ್ತಲ್ಲ, ಬೇರೆ ಬೇರೆ ಕಡೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ನ ಈಗ ಆಗಲೇ ತೊಗೊಳ್ತಾ ಇದ್ದಾರೆ. ಅವತ್ತು ಏನು ರಿಸಲ್ಟ್ ಬಂತು ಮಾರನೇ ದಿವಸದಿಂದನೇ ಮತ್ತು ಹೋಗಿ ಅವ್ರನ್ನ ಮನೆಗೆ ಹೋಗಿ ಇಲ್ಲ ನೀವು ಬನ್ನಿ ರೆಮಿಡಿಯಲ್ ಕ್ಲಾಸಸ್ಸಿಗೂ ಬರಬೇಕು, ಎಕ್ಸಾಮು ತೊಗೊಳ್ಳಿ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸಿಂದ ಹಿಡಿದು ಆಲ್ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತಾಲೂಕು ಲೆವೆಲಲ್ಲಿ ಎಲ್ಲೆಲ್ಲಿ ಕಾಲೇಜಸ್ ಇದೆ ಎಲ್ಲದೂ ಕೂಡ ನಾವು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನಿರ್ತದೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಮತ್ತು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಆಫೀಸರ್ಸು ಅದು ಕೂಡ ನಡೀತಾ ಇದೆ. ಮತ್ತು ಮಾರ್ಕ್ಸ್ ಎಕ್ಸಾಮ್ಸ್ ಫೀಡ್ಬ್ಯಾಕ್ ಏನಿದು ಸಾರಿ ಮಾಕ್ ಎಕ್ಸಾಮ್ ಅಂದರೆ ಅವರಿಗೆ ಮತ್ತೆ ಈಗ ಎಕ್ಸಾಮ್ನ ಯಾವ ರೀತಿ ಬರಬೇಕು, ಮಾಕ್ ಎಕ್ಸಾಮ್ ಮಾಡಿಸ್ತಾರಲ್ಲ ಸುಮ್ಮನೆ ಕ್ಲಾಸಲ್ಲಿ, ಅದನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ತಕ್ಕಂಥದ್ದು ಅದು ಕೂಡ ನಡೀತಾ ಇದೆ. ಹೋಮ್ ವರ್ಕು ಇವೆಲ್ಲದೂ ಕೂಡ ಅಂದರೆ ಏನೇನು ಅವರಿಗೆ ರೆಗ್ಯುಲರ್ ಸ್ಕೂಲಿಂಗು ಕಾಲೇಜ್ ಮಾಡಬೇಕಾದ್ರೆ ಏನು ಪ್ರೋಸೆಸ್ ಇದೆ ಅದನ್ನು ಶಾರ್ಟ್ ಗ್ಯಾಪಲ್ಲೇ ಐದರ್ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಆರ್ ಆಲ್ ಸಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ವಾಟ್ ದೇ ಹ್ಯಾವ್ ನಾಟ್ ಎಟ್ ಪಾಸ್ಟ್ ಅವರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದನ್ನು ನಾವು ಮಾಡಿರೋದು. ಐ ಥಿಂಕ್ ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಯಾರಲಲಿ ಆಲ್ರೆಡಿ ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ, SSLCಯಲ್ಲಿ ಮಾಧ್ಯಮದಲ್ಲಿ ನೀವು ಎಷ್ಟೋ ಮಕ್ಕಳಿಗೆ ಓದೋಕ್ಕೆ ಬರಲ್ಲ, ಅದಕ್ಕೆ ಓದು ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಥ್ಸ್ ಮಾಡೋದಕ್ಕೆ ಬರಲ್ಲ, ಗಣಿತ ಗಣಕ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದೇ ಥರ ಎಲ್ಲ ಹಂತದಲ್ಲೂ ಕೂಡ ನಮ್ಮ ನ್ಯೂನತೆ ಏನಿದೆ ಟೀಚಿಂಗಲ್ಲಿ, ಏನು SSLCಗೆ ನಾವು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ವಿ. ಈಗ ಐಡಾಟ್ ಅಂತ ಹೇಳಿ ಮಾಡಿದ್ದೀವಿ. ಐಡಾಟ್ ಇಸ್ ಐಕೋಡ್ ಇಸ್ ಪ್ರೋಗ್ರಾಮಿಂಗ್. ಮಕ್ಳಿಗೆ ಪ್ರೋಗ್ರಾಮಿಂಗ್ ಬರಲ್ಲ, ಸುಮ್ಮನೆ ಮೊಬೈಲ್ನ ಕಂಪ್ಯೂಟರ್ನ ಮಿಸ್ಯೂಸ್ ಮಾಡ್ತಾರಂಥೇಳಿ ಅದ್ರ ಬದಲು ಐಕೋಡಿಂಗ್ ಕೊಟ್ಟಾಗ ದಿಲ್ ಸ್ಟಾರ್ಟ್ ಲರ್ನಿಂಗ್ ಈವನ್ ಕೋಡಿಂಗ್. ಈ ಸತಿ ಜೂನ್ ಮೇಲಿಂದ ನಮ್ಮ SSLC ಶುರುವಾದರೆ ಐಕೋಡಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕೋಡಿಂಗನ್ನು ಹೆಂಗೆ ಮಾಡಬೇಕಂತೇಳಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಲೆವೆಲ್ನೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೇ ಥರ ಪ್ರೋಗ್ರೆಸಿವ್ ಏನು ಅವರಿಗೆ ಸಹಾಯ ಆಗಬೇಕು ಎಜುಕೇಷನಿಗೆ, ಆ ಥರ ಕೆಲವು ಪ್ರೋಗ್ರಾಮ್ಸ್ನ ಈಗಾಗಲೇ ಪ್ಲ್ಯಾನಪ್ ಮಾಡಿದ್ದೀವಿ. ಬಿಫೋರ್ June 1st or 2nd ಕಾಲೇಜ್ ಶುರು ಆಗಸ್ಟಿಗೆ ಅದು ಯಾವ್ದಾವ್ದು ಯೋಜನೆಗಳು ಅಂಥೇಳಿ ಮುಂದೆ ಹೇಳ್ತೀವಿ. ಯಾಕಂದರೆ ಐ ನೀಡ್ ಸಮ್ ಟೈಮ್. ಎಷ್ಟು ಜನರು ಯಾವ ಸಬ್ಜೆಕ್ಟಲ್ಲಿ ಯಾಕೆ ಫೇಲ್ ಆದರು, ಯಾಕೆ ಪಾಸ್ ಆದರು, ಎಷ್ಟು ಪರ್ಸೆಂಟಲ್ಲಿ ಪಾಸ್ ಆದರು, ಎಲ್ಲಿ ಹೆಲ್ಪ್ ಬೇಕು. ಈಗ ಮಾರಲ್ ಸೈನ್ಸ್ ಬರ್ತಾ ಇದೆ, ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡೋದಕ್ಕೆ ನಾವು ಮಾಡಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ ಬರೀ 42,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ತೊಗೊಂಡಿದ್ರು. ಈ ಸತಿ 70,000 ಮಕ್ಕಳು. ಯಾಕೆಂದರೆ ಹೋದ ಸತಿ CET ಸೆಕೆಂಡ್ ಎಕ್ಸಾಮ್ ಒಳಗೇ ರಿಸಲ್ಟ್ ಬಂದುಬಿಡ್ತು, ಸೊ ಅವರಿಗೆ ಚಾನ್ಸ್ ತೊಗೊಳ್ಳಿಲ್ಲ. ಈ ಸತಿ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. 42,000 ಮಕ್ಕಳು ಹೋದ ಸತಿ ಇಂಪ್ರೂವ್ಮೆಂಟಿಗೆ ತೊಗೊಂಡಿರೋ ಮಕ್ಕಳು. ಅದೇ ಕ್ಯಾಟಗರಿ ಈ ಸತಿ 70,000 ಮಕ್ಕಳು ನಿನ್ನೆಗೆ ತೊಗೊಂಡಿದ್ದಾರೆ. ಅಂದರೆ ಐ ಥಿಂಕ್ ಮೋಸ್ಟ್ಲಿ ನಾಳೆ ಒಳಗೆ ಡಬಲ್ಲು ಆಗ್ಬೋದು. ಜಸ್ಟ್ 2 ದಿವಸ CET ರಿಸಲ್ಟ್ನ ಮುಂದೆ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಯಿತು ಈ ಮಕ್ಕಳಿಗೆ. ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲೇ ನಮ್ಮದು ಸ್ವಲ್ಪ ಡೌನ್ಫಾಲ್ ಇರೋದ್ರಿಂದ ಈ ಮಕ್ಕಳಿಗೆ ಅಡ್ವಾಂಟೇಜ್ ಕೊಡೋದಕ್ಕೆ ನಾನು ಐಮ್ ಜಸ್ಟ್ ಟೆಲ್ಲಿಂಗ್ ದ ಡಿಫ್ರೆನ್ಸ್. ಯಾಕೆಂದರೆ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಹೇಳೋದು. ಥರ್ಡ್ ಎಕ್ಸಾಮಿಗೆ ಸಿಗಲ್ಲ, ಯಾಕೆಂದರೆ CET ರಿಸಲ್ಟ್ ಬಂದಿರುತ್ತೆ. ಬಟ್ ಪಾಸ್ ಆಗಲಿಕ್ಕೆ ಅವರಿಗೆ ಅನುಕೂಲ ಆಗೋಕ್ಕೆ ಮತ್ತು ಬೇರೆ ಡಿಗ್ರಿನೋ CET ಇಲ್ಲದೆ ಇರ್ತಕ್ಕಂಥ ಕೋರ್ಸಸ್ಸಿಗೆ ಹೋಗೋದಕ್ಕೆ ಅಲ್ಲ. ಲಾಸ್ಟ್ ಟೈಮ್ ಮಾಡಿದ್ರು ಎಲ್ಲಿ ಅಂದರೆ ಎಲ್ಲಿ ಖಾಲಿ ಇರ್ತಾವಲ್ಲ ಅದನ್ನು ಕೊಡ್ತಾರೆ. ಬಟ್ ಅದು ಮೇನ್ ಸ್ಟ್ರೀಮಿಗೆ ಬರಲ್ಲ. ಅದು ಮೇನ್ ಸ್ಟ್ರೀಮಿಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ ಅಂತ. ಮೇನ್ ಸ್ಟ್ರೀಮಿಗೆ ಕೊಡೋದೇ ಅಲ್ವಾ. ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅನ್ನೋದನ್ನ, ಇಲ್ಲ ಕಷ್ಟದಲ್ಲಿ ಇರ್ತಕ್ಕಂಥದ್ದು, ಇಲ್ಲಾಂದರೆ ಕಲಿಕೆಯಲ್ಲಿ ಹಿಂದಿರೋರು, ಸರ್ಕಾರದಲ್ಲಿ ಎಲ್ಲದೂ ನಮ್ಮ ಕಂಡೀಷನ್ ಇರೋದ್ರಿಂದ ಎಜುಕೇಷನ್ ರೈಟ್ಸ್ನ ನಾವು ಕೊಡಲೇಬೇಕು, ಇರ್ರೆಸ್ಪೆಕ್ಟಿವ್ ವಾಟ್ ದ ಕ್ವಾಲಿಟಿ ಆಫ್ ದ ಚೈಲ್ಡ್ ಈಸ್. ಅವ್ರನ್ನ ಮೇನ್ ಸ್ಟ್ರೀಮಿಗೆ ಅವಕಾಶಗಳನ್ನು ಕೊಡಬೇಕಲ್ಲ, ಅದೇ ಇಂಪಾರ್ಟೆಂಟ್ ಅಲ್ಲ.